ದರ್ಶನ್ ಅವರ ರಾಜಾತಿಥ್ಯ ವಿಚಾರದಲ್ಲಿ 12 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. 12 ಜನ ಅಧಿಕಾರಿಗಳು. ಅದಕ್ಕೆಲ್ಲ ಕಾರಣ ದರ್ಶನ್. ಹಾಗಿದ್ರೂ ಕೂಡ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬೀಳ್ಕೊಡುಗೆ ಕೊಡ್ತಾರೆ ಅಂತಂದ್ರೆ ಈ ಪೊಲೀಸರಿಗೆ ತಾನೇ ಏನು ಬಂದಿದೆ? ಆ ಜೈಲಧಿಕಾರಿಗಳ ಆತ್ಮೀಯತೆ ನೋಡಿ ಹೆಂಗಿದೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಅಲ್ಲಿ ಸಿಕ್ಕಂತಹ ರಾಜಾತಿಥ್ಯ ಒಂದು ದಿನಕ್ಕಲ್ಲ, ಅವರಲ್ಲಿದ್ದ 69 ದಿನನೂ ಹೆಚ್ಚು ಕಡಿಮೆ 65 ದಿನ ಅನ್ಕೊಳ್ಳೋಣ. ಡೇ 1 ಸಿಕ್ಕಿರುತ್ತೆ. ಡೇ 1 ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅಲ್ಲಿರೋ ಜೈಲಧಿಕಾರಿಗಳು ಸಿಬ್ಬಂದಿಗಳಲ್ಲೇ ದರ್ಶನ್ ಅಭಿಮಾನಿಗಳಿರ್ಬೋದು, ಅಥವಾ ಯಾರ್ದಾದ್ರೂ ಒತ್ತಡ ಇರ್ಬೋದು, ರಾಜಕಾರಣಿಗಳದ್ದು, ಏನು ಬೇಕಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ಒಬ್ಬ ನಾರ್ಮಲ್ ಖೈದಿಯನ್ನು ಟ್ರೀಟ್ ಮಾಡ್ದಂಗೆ ಜೈಲಧಿಕಾರಿಗಳು ಟ್ರೀಟ್ ಮಾಡಲಿಲ್ಲ ದರ್ಶನ್ನ. ಹಾಗಾಗಿ 12 ಜನ ಇವತ್ತು ಸಸ್ಪೆನ್ಷನಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ದರ್ಶನ್ ಕಾರಣದಿಂದನೇ 12 ಜನ ಸಸ್ಪೆಂಡ್ ಆಗಬೇಕಾಗಿ ಬಂತು. ಒಂಥರ ಈ ಸಿಬ್ಬಂದಿಗೆ, ಜೈಲಧಿಕಾರಿಗಳಿಗೆ, ಜೈಲ್ ಸಿಬ್ಬಂದಿಗೆ ದರ್ಶನ್ ಮೇಲೆ ಕೋಪ, ಸಿಟ್ಟು ಇರಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಬಳ್ಳಾರಿನಲ್ಲಿ ಜೈಲಿಗೆ ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿ ಅವ್ರನ್ನ ವಿಶ್ ಮಾಡಿ ಬೀಳ್ಕೊಡುಗೆ ಕೊಡ್ತಾರಲ್ಲ, ಹೆಂಗೆ ಇದು? ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ? ಖಂಡಿತವಾಗಿಯೂ ಅರವಿಂದ, ಯಾಕಂದ್ರೆ ಈ ಅಧಿಕಾರಿಗಳು ಇಲ್ಲಿ ಸರಿ ಇದ್ದಿದ್ರೆ, ಪರಪ್ಪನಗರದಲ್ಲಿ ಸರಿ ಇದ್ದಿದ್ರೆ ಆತನಿಗೆ ರಾಜಾತಿಥ್ಯವೇ ಕಂಪ್ಲೀಟ್ ಆಗಿ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ದರ್ಶನ್ ಅಂದ್ರೆ ಒಂದು ದೇವರ ರೀತಿಯಲ್ಲಿ ಅಧಿಕಾರಿಗಳು ಕೂಡ ನೋಡುವಂತ ಪರಿಸ್ಥಿತಿ ಎದುರಾಗಿತ್ತು. ಆ ಹಿನ್ನೆಲೆಯಲ್ಲಿ 12 ಜನ ಏನು ಅಧಿಕಾರಿಗಳು ತಮ್ಮ ಕೆಲಸವನ್ನ ಕಳ್ಕೊಂಡ್ರು. 6 ತಿಂಗಳ ಕಾಲ ಸಸ್ಪೆಂಡ್ ಕೂಡ ಆಗಿರುವಂತದ್ದು. ಜೊತೆಗೆ ಅವ್ರ ವಿರುದ್ಧ ಈಗ FIR ಕೂಡ ಆಗಿದೆ. ಜೊತೆಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ಇಟ್ಟು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಆದ್ರೆ ಇವತ್ತು ಬಳ್ಳಾರಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಈ ಪರಿಸ್ಥಿತಿ ಬದಲಾವಣೆ ಆಗಿಲ್ಲ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಬೆಂಗಳೂರಿನಿಂದ ಏನು ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋದಂತ ಒಬ್ಬ ಜೈಲರ್ ಏನಿದ್ರು, ಅಂದ್ರೆ ಜೈಲಿನ ಅಧಿಕಾರಿ ಏನಿದ್ರು, ಅವರು ಅಲ್ಲಿ ದರ್ಶನನ್ನ ಬಿಡ್ತಾರೆ. ಬಿಟ್ಟಾದ ನಂತರ ಅಂದ್ರೆ ಬಳ್ಳಾರಿಯ ಜೈಲಿನ ಸಿಬ್ಬಂದಿಗಳು ರಿಸೀವ್ ಮಾಡ್ಕೊಳ್ಳೋ ತನಕ ಕೂಡ ಜೊತೆಲಿ ಇರ್ತಾರೆ. ಜೊತೆಲಿದ್ದು ಅವರನ್ನ ಬಿಟ್ಟದ ಬಳಿಕ ಅವರ ದರ್ಶನ್ ಅವ್ರಿಗೆ ಕರೆದು ಕೈ ಕುಲುಕಿ ಅವರಿಗೆ ಮತ್ತೆ ವಾಪಸ್ ಕಳಿಸೋ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಅಷ್ಟು ಆತ್ಮೀಯತೆನ ತೋರ್ಸೋ ಅವಶ್ಯಕತೆಗಳೇನಿತ್ತು. ಯಾಕಂದ್ರೆ ತನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತ 12 ಜನ ಅಧಿಕಾರಿಗಳು ಈತನ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ದಾರೆ ಅನ್ನೋ ಒಂದು ಕೋಪ ಆಗ್ಲಿ, ಅಥವಾ ಈತನಿಂದ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ಅಂತಾನಾಗ್ಲಿ ಯಾವ್ದನ್ನೂ ಕೂಡ ಮಾಡ್ತಾ ಇಲ್ಲ. ಮತ್ತೆ ಅದೇ ತಪ್ಪುಗಳನ್ನ ಜೈಲ್ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅಂದ್ರೆ ಆತ್ಮೀಯತೆಯನ್ನ ತೋರಿಸಿದ್ರೆ ತಾನೇ ಅವರು ಈ ರೀತಿಯ ಒಂದು ರಾಜಾತಿಥ್ಯವನ್ನ ಪಡ್ಕೊಳ್ಳೋದಿಕ್ಕೆ, ಜೊತೆಗೆ ಈ ರೀತಿಯ ಸುಲಭವಾದ ಮಾರ್ಗಗಳನ್ನ ಅನುಸರಿಸಲಿಕ್ಕೆ ಕಾರಣ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗಿತ್ತು. ಅಂದ್ರೆ ಬೆಳಗ್ಗೆ ಆದಂತ ಘಟನಾವಳಿಗಳಿಂತ ಆ ಘಟನಾವಳಿಗಳು ಕೂಡ ಇದಕ್ಕೆ ಪ್ರಮುಖವಾದ ಕಾರಣ ಆಗಿ ಪರಿಣಮಿಸ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಒಂದು ಕಡೆ ಪರಪ್ಪನ ಅಗ್ರಹಾರದ ಫೋಟೋ ಗಮನಿಸ್ತಾ ಇದ್ದೀರಾ. ಹೀಗೆ ಕೂತ್ಕೊಂಡು ಆರಾಮಾಗಿ ದಮ್ ಹೊಡ್ಕೊಂಡು ಟೀ ಕುಡ್ಕೊಂಡು, ಇದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ಜೈಲು ಸಿಬ್ಬಂದಿನೇ. 12 ಜನ ಸಸ್ಪೆಂಡ್ ಆಗಿದ್ದಾರೆ. ಅಂಥದ್ರಲ್ಲಿ ಬಳ್ಳಾರಿನಲ್ಲೂ ಅದೇ ಆತ್ಮವಿಶ್ವಾಸ, ಅದೇ ಆತ್ಮೀಯತೆ, ಶೇಕ್ ಹ್ಯಾಂಡ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು. ಯಾಕೆ ಏನು ಅದಕ್ಕೆ ಕಾರಣ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನು ದರ್ಶನ್ ವಿಚಾರದಲ್ಲಿ ಅಷ್ಟೊಂದು ಆತ್ಮೀಯತೆ? ಆ ವ್ಯಕ್ತಿಯಿಂದ ನಿಮ್ಮ 12 ಜನ ಸಿಬ್ಬಂದಿ, ಮೊದಲೇ ಪರಪ್ಪನಗರದಲ್ಲಿ ಸಿಬ್ಬಂದಿ ಕೊರತೆ ಇದೆ, 12 ಜನ ಸಸ್ಪೆಂಡ್ ಆಗಿರೋದು. ಉಳಿದಿರೋರು ಹೆಂಗೆ ಕೆಲಸ ಮಾಡಬೇಕು ಒತ್ತಡದಲ್ಲಿ? ಅದೆಲ್ಲ ಒಂದು ಕೋಪ ಅನ್ನೋದೊಂದು ಇರಬೇಕಲ್ವಾ?